ಬೆಂಗಳೂರು ಅಂದರೆ ತಟ್ಟನೆ ನೆನಪಾಗೋದು ಮೆಜೆಸ್ಟಿಕ್. ಯಾವುದೇ ರಾಜ್ಯ ಜಿಲ್ಲೆಯಿಂದ ಯಾರೇ ಬಂದರೂ ಫಸ್ಟ್ ಬರೋದೇ ಮೆಜೆಸ್ಟಿಕ್ಗೆ. ಈ ಮೆಜೆಸ್ಟಿಕ್ಗೆ ಸರ್ಕಾರ ಹೊಸ ರೂಪ ನೀಡೋಕೆ ಮುಂದಾಗಿದೆ. ಮೆಜೆಸ್ಟಿಕ್ನ ಹೈಟೆಕ್ ಮಾಡಲು ಹೊರಟಿದ್ದು ಮುಂದೆ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಇಂಟರ್ ಮಾಡೆಲ್ ಟ್ರಾನ್ಸ್ಪೋರ್ಟ್ ಹಬ್ ಆಗಲಿದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೈಟೆಕ್ ಆಗಲಿದೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್. 40 ಎಕರೆ ಜಾಗದಲ್ಲಿ ಬಹುಮಾದರಿ ಟ್ರಾನ್ಸ್ಪೋರ್ಟ್ ಹಬ್. ಮೆಜೆಸ್ಟಿಕ್ ಪ್ರಾಜೆಕ್ಟ್ಗೆ ಟೆಂಡರ್ ಕರೆದ ಕೆಎಸ್ಆರ್ಟಿಸಿ. ಸಂಕೀರ್ಣದೊಂದಿಗೆ ಸಾರಿಗೆ ಹಬ್ ನಿರ್ಮಿಸ್ತೀವಿ ಅಂತ ಘೋಷಣೆ ಮಾಡಿತ್ತು. ಈ ಹಿನ್ನೆಲೆ ಸಾರಿಗೆ ಇಲಾಖೆ ಮೆಜೆಸ್ಟಿಕ್ ಬಸ್ ನಿಲ್ದಾಣವನ್ನ ಇಂಟರ್ ಮಾಡೆಲ್ ಟ್ರಾನ್ಸ್ಪೋರ್ಟ್ ಹಬ್ ಆಗಿ ಪರಿವರ್ತನೆ ಮಾಡೋಕೆ ಸಜ್ಜಾಗ್ತಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ಹಮ್ಮಿಕೊಳ್ಳಲು ಪ್ಲಾನ್ ಮಾಡಿದೆ. ಈ ಪ್ರಾಜೆಕ್ಟ್ ಬಗ್ಗೆ ತಂತ್ರಜ್ಞ ಸಲಹೆಗಾರರನ್ನ ನೇಮಿಸೋಕೆ ಕೆಎಸ್ಆರ್ಟಿಸಿ ಟೆಂಡರ್ ಕೂಡ ಕರೆದಿದೆ. ಮತ್ತೆ ಅಲ್ಲಿ ಕೆಎಸ್ಆರ್ಟಿಸಿ ಇಂದ ಒಂದು 3000 ಬಸ್ಸು ಹೊರಡುತ್ತೆ. ಆಮೇಲೆ BMTCದು 10,000 ಬಸ್ಸು ಪ್ರತಿದಿನ ಅಲ್ಲಿ ಹೋಗುತ್ತೆ, ಅಲ್ಲಿಂದ ಹೊರಡುತ್ತೆ ಬೇರೆ ಬೇರೆ ಭಾಗಗಳಿಗೆ. ಅಂದರೆ KSRTC BMTC ಎರಡೂ ಸೇರಿ 13,000 ಟ್ರಿಪ್ಸ್ ಅಲ್ಲಿಂದಲೇ ಹೊರಡುತ್ತೆ. ಜಾಗ ಸಾಕಾಗ್ತಿಲ್ಲ, ಯಾಕಂದರೆ ಒಂದೇ ಫ್ಲೋರು. ಮತ್ತು ಮೆಟ್ರೋಗೆ ಬೇರೆ ನಮ್ಮ KSRTCಗೆ ಒಂದು ಜಾಗ ಕೊಟ್ಟಿದ್ದನ್ನು ಕೂಡ ಆ ಬಿಲ್ಡಿಂಗು ಹೊಡೆದಾಕಿದ್ವಿ. ಜಾಗ ಸಾಕಾಗ್ತಿಲ್ಲ ನಮಗೆ. ಅದಕ್ಕೆ ಮೊನ್ನೆ ಬಡ್ಜೆಟಲ್ಲಿ ಮುಖ್ಯಮಂತ್ರಿಗಳು ಅದನ್ನು ಪಬ್ಲಿಕ್ ಪಾರ್ಟಿಸಿಪೇಷನ್ PPP ಮಾಡಲಲ್ಲಿ ತಗೋಬೇಕು ಅಂತ ಬಡ್ಜೆಟಲ್ಲಿ ಅದನ್ನು ಘೋಷಣೆ ಮಾಡಿದರು. ಅದನ್ನು ಅನುಷ್ಠಾನಕ್ಕೆ ತರಬೇಕಾಗಿದ್ದರೆ ನಾವು ಒಂದು ಟೆಂಡರ್ ಕರೆದಿದ್ದೀವಿ. ಇನ್ನು ಈ ಯೋಜನೆಯ ಉದ್ದೇಶವೇನೆಂದ್ರೆ ನಗರ ಮತ್ತು ಅಂತರನಗರ ಸಾರಿಗೆ, ಮೆಟ್ರೋ ಮತ್ತು ರೈಲ್ವೆ ಸೇವೆಗಳ ನಡುವೆ ಉತ್ತಮ ಸಂಪರ್ಕವನ್ನ ಕಲ್ಪಿಸುವುದು, ಪ್ರಯಾಣಿಕರಿಗೆ ಸುಗಮ ಸಂಚಾರದ ಅನುಭವ ಒದಗಿಸುವುದು. ಸುಮಾರು 40 ಎಕರೆ ಭೂಭಾಗದಲ್ಲಿ ಈ ಹಬ್ ನಿರ್ಮಾಣವಾಗಲಿದೆ. ಇದು ಈಗಿರುವ ಕೆಎಸ್ಆರ್ಟಿಸಿ ಟರ್ಮಿನಲ್ಗಳು 1, 2, 3 ಅನ್ನ ಒಳಗೊಂಡಿರುತ್ತೆ. ಶಾಪಿಂಗ್ ಕಾಂಪ್ಲೆಕ್ಸ್, ಆಹಾರ ಮಳಿಗೆಗಳು, ಕಚೇರಿ ಪ್ರದೇಶಗಳು ಸೇರಿ ವಾಣಿಜ್ಯ ವ್ಯವಸ್ಥೆಗೂ ಕೂಡ ಅವಕಾಶವಿರುತ್ತೆ. ಈಗ ಕೆಎಸ್ಆರ್ಟಿಸಿ ಟೆಂಡರ್ನಲ್ಲಿ ಆಯ್ಕೆಯಾದ ಸಲಹೆಗಾರರು ಸ್ಥಳ ಪರಿಶೀಲನೆ, ಸಂಚಾರದ ಚಟುವಟಿಕೆ ವಿಶ್ಲೇಷಣೆ, ಮಾರುಕಟ್ಟೆ ಅಗತ್ಯತೆಯ ಮುನ್ಸೂಚನೆ, ಪರಿಸರ ಹಾಗೂ ಸಾಮಾಜಿಕ ಪರಿಣಾಮಗಳ ಅಧ್ಯಯನ ಮಾಡ್ತಾರೆ. ಈ ನಂತರ ಕಾರ್ಯಸಾಧ್ಯತಾ ವರದಿಯನ್ನ ಕೂಡ ಸಿದ್ಧಪಡಿಸಬೇಕು. ಈ ಬಗ್ಗೆ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು, ದೇವರಾಜ್ ಅರಸ್ ಹಾಗೂ ಗುಂಡೂರಾವ್ ನೇತೃತ್ವದಲ್ಲಿ ಈ ಬಸ್ ನಿಲ್ದಾಣವಾಗಿದ್ದು 2016ರಲ್ಲೇ ನವೀಕರಣಕ್ಕೆ ಪ್ಲಾನ್ ಮಾಡಲಾಗಿತ್ತು. ಇದೀಗ ನವೀಕರಣವಾಗ್ತಿದ್ದು ಸದ್ಯ BMTC ಹಾಗೂ KSRTCಯಿಂದ ಪ್ರತಿದಿನ ಅಂದಾಜು 10,000 ಬಸ್ಗಳು ಸಂಚಾರ ಮಾಡ್ತಾ ಇದ್ದು ಜಾಗದ ಕೊರತೆ ಇದೆ ಅಂತ ಕೂಡ ಹೇಳಿದ್ರು. ನಮಗೆ ಅಲ್ಲಿ 40 ಎಕರೆ ಜಾಗ ಇದೆ. ಅಲ್ಲಿ ಪಕ್ಕದಲ್ಲೇ ಮೆಟ್ರೋ ಇದೆ, ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ, ಮತ್ತು ನಮ್ಮ BMTC, KSRTC. ಆಮೇಲೆ ನಮಗೆ ಜಾಗ ಸಾಕಾಗ್ತಿಲ್ಲ. ಕನಿಷ್ಠ ನಮಗೆ ಗ್ರೌಂಡು ಫಸ್ಟು ಸೆಕೆಂಡ್ 3 ಫ್ಲೋರ್ ಆದರೂ ನಮ್ಗೆ ಬೇಕಾಗುತ್ತೆ. ಉಳಿದಿದ್ದು ನೋಡೋಣ. ಈಗ ನಾವು ಟೆಂಡರ್ ಕರೆದು ಕನ್ಸಲ್ಟೆನ್ಸಿಗೆ ಕೇಳಿದ್ದೀವಲ್ಲ, ಅವ್ರು ಏನು ಸಲಹೆ ಕೊಡ್ತಾರೆ ಅವರೆಲ್ಲ ಸ್ಟಡಿ ಮಾಡಿ ಏನು ಮಾಡ್ಬೋದು ಅಂತ ಕೊಡ್ತಾರೆ. ಒಟ್ನಲ್ಲಿ ಸರ್ಕಾರ ಈಗಲಾದ್ರೂ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಕಾಯಕಲ್ಪ ನೀಡ್ತಾ ಇರೋದು ಸಂತಸದ ವಿಷಯವೇ. ಜೊತೆಗೆ ಈ ಬಸ್ ಸ್ಟ್ಯಾಂಡ್ ಸಾರಿಗೆ ಹಬ್ ಆದ್ರೆ ಲಕ್ಷಾಂತರ ಪ್ರಯಾಣಿಕರಿಗೆ ಸಹಾಯಕವಾಗಲಿದೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.